ನಡತೆಯಿಲ್ಲ ಪುತ್ರ. ಚಕ್ರವೆಂಬ ಕೋಟೆಯನ್ನು ಭೇದಿಸಿದ ಬಂದ ಮೇಲೆ ನಿನ್ನ ಮಾತು ಕೇಳವನ ಮಾತೆ ಕುಮಾರ. ಅಮ್ಮಯ್ಯ, ತಾಯಿಯ ಮಾತನ್ನು ಕೇಳಿ ಸತಿಯರ ಜೊತೆ ಸುಖದಿಂದ ಬಾಳಬಾರದೆ ಪುತ್ರ. ಸಾಧ್ಯವಾಗಿ ದೈಶವರವನ ಮಾತೆ ಕಲ್ಲ ಪಿಡಿದು ಬೇಡಿ ಕೊಂಬೆ ಹೋಗಬೇಡೋ ನಿಲ್ಲೋ ಮಗನೇ ಮಗನೇ ಮಗನೇ. ಅಪ್ಪ ಕುಲೋದ್ಧಾರಕರಾದ ಅಭಿಮಾನ್ಯು ಪಡೆದ ಮಾತೆ ಮಕ್ಕಳು ಸುಖವಾಗಿರಲೆಂದು ಮಾತಾ ಪಿತರರು ಮನ ಕೋರಿಕೆಯನ್ನು ಗೈವರೆ ಹೊರೆತು ಘೋರವಾದ ರಣಮಂಡಲಕ್ಕೆ ಮಾತಾ ಪಿತರರು ಸುತರನ್ನು ಎಂದಿಗೂ ಕಳಿಸುವುದಿಲ್ಲ. ಕುಮಾರ, ಅಮ್ಮಯ್ಯ, ಕೌರವರ ಜಲನಿಧಿಯನ್ನು ಪೊಕ್ಕಿ ಹಿಂದಿರುಗಿ ಬರಬಹುದು, ಅಹೀಪಟಿ ಮಂಡಲ ಐಶ್ವರ್ಯವನ್ನು ಕಾಣಬಹುದು, ಮೃತ್ಯುವಿನ ಸಮ್ಮುಖಕ್ಕೆ ಹೋಗಿ ಹಿಂದಿರುಗಿ ಬರಬಹುದು. ಆದರೆ ಪದ್ಮವ್ಯೂಹವನ್ನು ಪೊಕ್ಕಿ ಹಿಂದಿರುಗಿ ಬರಲು ಮಾತ್ರ ಆಗಲಾರದ ಮಾತು. ಮಾತೆ ಕುಮಾರ, ಅಮ್ಮಯ್ಯ, ವೈರಿಗಳನ್ನು ಕೊಂದ ಬಾಯೆಂದು ನೇಮವನ್ನು ಕೊಟ್ಟರೆ ಬಲ್ಲ ಪುರುಷರು ನನ್ನನ್ನು ಕಲ್ಲ ಮನಸ್ಸಿನಲ್ಲಿ ಎಂಬುದಕ್ಕೆ ಸಂಶಯವೇ ಇಲ್ಲ ಕಂದ. ಅಮ್ಮಯ್ಯ, ಆದ ಕಾರಣ ಈಗೋ ನಿನಗೆ ಗಲ್ಲವನ್ನು ಹಿಡಿದು ಬೇಡಿಕೊಳ್ಳುವೆನು. ಸರ್ವತಾ ಹೋಗಬೇಡ ಪುತ್ರ ಕೋಮಲ ಗಾತ್ರ. ಮಾತೆ ಮಾತೆ, ನಿನ್ನಗೆ ಗಲ್ಲವನ್ನು ಬಿಡದು ಹೇಳುವನ ಬರನೆ ರಣಕ್ಕೆ ಹೋಗಬೇಡಂದು ಹೇಳಿದೆಯಾ? ನಿನ್ನ ಪಾದ ಹಿಡಿದು ಬೇಡಿ ಹೇಳುವನು ಚೆನ್ನಾಗಿ ಕೇಳ ಮಾತೆ. ಮುನ್ನುಗುಂದ ಗ್ರಾಮದಲ್ಲಿ ಬೋತಲಿಂಗೇಶ್ವರನು ಹುಟ್ಟುಬಯಸಿರೋನು ಈ ಗಚ್ಚಳ್ಳಿ ಒಂದು ವಾಗಲಿ ನೊಡಗಡ್ಡದಲ್ಲಿ ಓಡಿರುವನು. ಮಾತೆ ಕುಮಾರ, ಆ ಶ್ರೀ ಬೋತಲಿಂಗೇಶ್ವರನಿಗೆ ನೀನು ಬೇಕಾದ ಸಾಮ್ರಾಜ್ಯ ತಂದು ಪೂಜೆ ಮಾಡಿದರೆ ಆತ ತೃಪ್ತಿ ಪಡವನಿಲ್ಲ ಮಾತೆ. ಆತನಿಗೆ ಒಂದೇ ಒಂದು ಇಡೀ ಭಂಡಾರವನ್ನು ತಂದು ಧರಿಸಿದರೆ ಮಾತ್ರ ಆತನ ಮನಸ್ಸು ಶಾಂತಿ ಪಡುವುದ ಮಾತೆ. ನೀನು ಎಷ್ಟು ಹೇಳಿದರೆ ನಾನು ಚಕ್ರಬಿಂಬ ಕೋಟಿಗೆ ಹೋಗಿ ಆ ದುರ್ಯೋಧನ ದ್ರೋಣ ಕರ್ಣಾದಿಗಳನ್ನು ಎದೆಯನ್ನು ಚಲ್ಲರಿಸುವರಿಗೂ ಅವರ ವಂಶವನ್ನು ನಿರ್ವಂಶ ಮಾಡುವರಿಗೂ ಎನ್ನ ಮನಸ್ಸು ತೃಪ್ತಿ ಪಡೆಯಲಾಗದ ಮಾತೆ. ಆಹೋ ಎನ್ನಂ ಪಡೆದ ಜನನೇ ಕುಮಾರ, ಮರಚಿಯ ಜಲತರಿಗೆ ಅರುಗೋಲು ಇಡುವುದುಂಟೆ ಅರಿ ಅಚ್ಚಯ ನಮ್ಮ ಗೆಲ್ಲುವುದಕ್ಕೆ ಮೊಚ್ಚಿಕ ಸಮೋಗವಲ್ಲ ಒಂದುಗೂಡಿ ಬಂದರೆ ಅರಿ ಅಚ್ಚಯ ನಮ್ಮ ಗೆಲ್ಲುವುದುಂಟೆ. ಯುದ್ಧ ಮಂಡಲದಲ್ಲಿ ಮುಂದಿಡುವ ಹೆಚ್ಚಿಗೆ ಒಂದು ಅಸಹ್ಯದ ಬಲ ಪ್ರಾಪ್ತಿವಾದಂತೆ ಶ್ರುತಿಗಳು ಕಲವತ್ತು ಸಾರುತ್ತಿರುವುದು ನೋಡು ಮಾತೆ. ಅಮ್ಮಯ್ಯ, ಕಾರಪಲ್ಲವದ ಬಿಲ್ಲು ಬಿಡಿದು ಶಲ್ಯ ದ್ರೋಣಾದಿಗಳ ಎದೆ ಚೆಲ್ಲನ್ನುವಂತೆ ನಿಲ್ಲದೆ ಹೋಗಿ ಆ ಕೌರವರನ್ನ ತಲೆ ಭಾಗುವಂತೆ ಮಾಡಿ ಬರುವನು ಧನಂಜಯನ ಕಾಂತೆ ಬೇಡಿನಿಲ್ಲ ಮನದ ಚಿಂತೆ. ಅಭಿಮನ್ಯು, ಅಮ್ಮಯ್ಯ, ಹೇಳುವೆನು ಕೇಳು. ಚೆನ್ನಾಗಿ ಮಾತೆ. ಹೊರಗೆ ಹೋದರೆ ಸಾರಸಾದ ನೋಡಿಗೆ ನಿಲ್ಲ ಅಮ್ಮಯ್ಯ, ಚೆನ್ನಾಗಿ ಮಾತೆ. Oh
ಬೇಗನೆ ಎಷ್ಟು ಮಾತ್ರಕ್ಕೆ ಹೋಗೋದು ಬಿಡುವುದಲ್ಲಮ್ಮಯ್ಯ. ಕುಮಾರ, ಅಮ್ಮಯ್ಯ, ಪುತ್ರ ದುಃಖವಂ ನಿರಂತರಂ ಅಂದ ಹಾಗೆ ಪುತ್ರಾಗ್ನಿಯ ಜ್ವಾಲೆಯಲ್ಲಿ ಎನ್ನನ್ನು ದಹಿಸಬೇಡ ಕಂದ. ಮಾತೆ, ಕಂತು ಪಿತಲ ಒಡಗೂಡಿ ಹೋಗಿರುವ ನಿನ್ನ ಹೆತ್ತಾತನಾದ ಪಾರ್ಥನ ಬಂದು ಚಿಂತಾಮಣಿ ಎಂಬ ಪುತ್ರರತ್ನ ವ್ಯಕ್ತ ಪೋದನೆಂದು ಕೇಳಿದರೆ ಆತನಿಗೆ ನಾನೇನೆಂದು ಪ್ರತಿ ಉತ್ತರವನ್ನು ನೀಡಲಿ? ಕರ್ಣದ್ರೋಣಾದಿಗಳು ಮಾಡಿದ ಕುತಾಂತ್ರವನ್ನು ಭೇದಿಸುವುದಕ್ಕೆ ಹೋಗಿರುವನೆಂದು ಹೇಳ ಮಾತೆ. ಕುಮಾರ, ಅಮ್ಮಯ್ಯ, ನೀನು ಎತ್ತ ಹೋಗಿದ್ದರು ಕರೆದು ಕರೆಯ ಕೊಂಬ ಸ್ಥಳವನ್ನು ಸೀಳುವ ಸಿಂಹದ ಮರಿಯೇ ಎತ್ತ ಬಾ ಎಂದು ಎತ್ತಿಕೊಂಡು ಅತ್ಯಾನಂದ ಪಡವನೆನ್ನ ಹೆತ್ತಾತನಾದ ಪಾರ್ಥನ ಬರುವಂತರ ಚಿತ್ತವನ್ನು ನಿಲ್ಲಿಸು ಕಂದ. ಮಾತೆ, ಹಠವನ್ನು ಹಿಡಿದು ಹೋದರೆ ಆ ಸಿಂಧು ಪುರುಷನು ಸರ್ವತಾ ಮೆಚ್ಚಲಾರನ ಪುತ್ರ ಕೋಮಲಗಾತ್ರ. ಜನನಿ ಎಷ್ಟು ಹೇಳಿದರೆ ಬಿಡಲಿಲ್ಲ ನಿನ್ನ ಮನಸ್ಸಿನ ವೇಚನೆ. ಅಮ್ಮಯ್ಯ ಕಂದ, ಪೂರ್ವಾರ್ಜಿತ ಸುಕೃತ ಹೊಂದಿದ್ದರೆ ಮೇರ ಪರ್ವತ ಅಗ್ರದಲ್ಲಿದ್ದರೇನು, ಆರಿದು ವಾರಿದಿಯ ಮಧ್ಯದಲ್ಲಿ ಇದ್ದರೇನು, ಅಥವಾ ವೈರಿಗಳ ಸಮೂಹದಲ್ಲಿ ಇದ್ದರೇನು ಭಯವು? ಅಮ್ಮಯ್ಯ, ಅಭಿಮನ್ಯು ರೋಷ ವಹಿಸಿ ಬಿಲ್ಲು ಬಿಡಿದ ರಣಕ್ಕೆ ಹೋಗುವ ಸಮಯದಲ್ಲಿ ನಿನ್ನ ಸೊಲ್ಲು ಕೇಳಿ ನಿಲ್ಲುವುದಕ್ಕೆ ಇಲ್ಲಿ ಗೊಲ್ಲ ವಂಶದವರು ಯಾರೂ ಇಲ್ಲ. ಅಮ್ಮಯ್ಯ, ಎನ್ನ ಧೈರ್ಯವನ್ನು ನಂಬಿ ಅನುಗ್ರಹ ಮಾಡುವರಿಗೂ ನಿನ್ನ ಪಾದಾಂಬಜವನ್ನು ಬಿಡುವುದಿಲ್ಲ ಜನನಿ. ತ್ರಿಲೋಕ ಭಾವನೆ. ಅಪ್ಪ ಸಾರಥಿ, ಅಮ್ಮ ಜನನಿ, ಮಗನಿಗೆ ಎಷ್ಟು ವಿಧವಾಗಿ ಬುದ್ಧಿ ಹೇಳಿದರು ಎನ್ನ ಮಾತನ್ನು ಕೇಳಲಿಲ್ಲ. ಹೌದು ಮಾತೆ. ಇವನ ಸತಿರಾದ ಉತ್ತರ ಕನಕಾಂಗಿರನ್ನ ಬರ ಹೇಳು, ಅವರ ಮಾತಾಗ್ಲಿ ಕೇಳಲಿ. ಕಂಡೆ ಸಾರಥಿ ಪೋಗುರಿ ಜಾಗ್ರತೆ. ಅಮ್ಮ, ಈಗಿನ ಕಾಲದ ತಂದೆ ತಾಯಿ ಮಾತು ಕೇಳಾರ ಯಾರದ್ರಂಗೆ ಎಲ್ಲ ಮಾಡ್ಕೊಂಡ್ರ ಮಾತು ಕೇಳಾರ ಹೆಚ್ಚಾಗಿ ಯಾರ. ನೀನ್ ಏಟತ್ ಹೇಳಿದ್ರೆ ಕೇಳಕಲತ್ತ. ಬರೀ ಅಮ್ಮ ನಿನ್ನ ಮಾತನ್ನ ಕೇಳ್ತಾನೆ ಬರ್ರಿ. I'm
ಸರಿಯಾದ ಉತ್ತರೆ ಅಕ್ಕಾದ ಕನಕಾಂಗೆ ಎಮ್ಮ ಕಾಂತನು ಕಂತು ರೂಪವನ್ನು ತೊಟ್ಟು ದುರಕ್ಕೆ ಹೋಗುವನಂತೆ ಆದ ಕಾರಣ ಬರದಿಂದ ಹೋಗಿ ಕಾಂತನ ಚರಣಕ್ಕೆ ವಂದಿಸಿ ನಮ್ಮ ಅರಮಂದಿರಕ್ಕೆ ಕರೆದುಕೊಂಡು ಬರೋಣ ಬಾರೆ ತಂಗಿ ಸುಭಂಗಿ ನಿನ್ನ ಇಷ್ಟ ಎಂತಾಗಲಿ ಕನಕಾಂಗಿ. ಐಶ್ವರ್ಯ ಮತ್ತು ಮೇಲಕ್ಕೆಳೆದರೆ ಎನ್ನ ಪ್ರಿಯರಾದ ಸತಿಮಣಿಯರೇ. ಬಾಬಾ ಇಂಥ ಬರಗಾಲದಾಗ ಇಬ್ಬರು ಮಾಡ್ಕೊಂಡು ಏನೇ ಪುಣ್ಣಾತ್ಮ ಬಿಡಪ್ಪ. ಎರಡನೇ ಬೆಳೆ ನೀರಿಲ್ಲ ನಾವ್ ಅನ್ಕೊಂಡ್ರೆ ಇಬ್ಬರು ಮಾಡ್ಕೊಂಡಿ. ನಿನ್ನ ಪಯಣವಲ್ಲಿಗೆ ನಾನು ಹೋಗುವ ಪೈಳದ ಗೋಷ್ಠ ನಿನ್ನಗೆ ತಕ್ಕೆ ಬೇಕು ಸುಂದರ. ನಾನು ನಿನ್ನ ಸತಿಯಲ್ಲವೇ? ಸತಿಯರಾದರೆ ನಾನು ಹೋದ ಕಾರ್ಯವನ್ನು ನಡೆಸಿ ಬಂದ ಮೇಲೆ ನಿನ್ನಗೆ ತಿಳಿಸುವುದು ಸುಂದರ. ತಿಳಿಸುವುದಿಲ್ಲವೇ? ಹೌದು ಸುಂದರಿ. ಸತಿಯರ ಮುಂದೆ ತಿಳಿಸದಂತ ಕಾರ್ಯವಿರುವುದೇ ಇರುವುದು ಸುಂದರಿ. ಹೌದೇ? ಹೌದು ಸುಂದರಿ. ಪ್ರಿಯ ಪ್ರಿಯ ಅಲ್ಲ ಅಲ್ಲ ಹೇಳನ್ನು ಕೇಳು. ಅದೇನು ಚೆನ್ನಾಗಿ ಹೇಳು. ಪ್ರಿಯ ಪ್ರಿಯ ರಾಜ ಓ ಪ್ರಿಯ ಹೇ ಪ್ರಿಯ ಚೆನ್ನಾಗಿ ಹೇಳು ಸುಂದರಿ. ಪ್ರಿಯ ಪ್ರಿಯ ರಾಜ ತಾರ ತಾರ ಹಳೆ ಬರ ಮನವಲ್ಲವನೇ ಮನವೇ ತಮ್ಮ ಪಾದ ಪದ್ಮಗಳಿಗೆ ನಮಗಾಶ್ರಯ. ಕಾಂತ ಕಾಂತೆ ಮೇಘ ಆಚರಿಸಿದ ಚಕೋರ ಪಕ್ಷಿಯಂತೆ ವಾರವೆ ಆಚರಿಸಿದ ಮಚ್ಚಂಗಳಂತೆ ಕಾಂತವ ಕಾಂತೆ ನಾವು ನಿಮ್ಮ ಆಶ್ರಯವನ್ನು ಪಡೆದು ಬಂದರು. ಅಷ್ಟರೊಳಗೆ ನಮ್ಮ ಮಾಯ ಮೇಲೆ ಇಂಥ ಮನಸ್ಸು ಮಾಡಿ ಕಾರಣಕ್ಕೆ ಹೋಗುವ ಪ್ರಿಯ ತಮ್ಮ ಪಾದ ಪದ್ಮಗಳಿಗೆ ನಮಗಾಶ್ರಯ. ರಾಜ ಮುಗಿಯಾದ ಮಡದಿ ಮಣಿಯೇ ಸುಂದರ ಕೌರವನ ಪಡೆಗಡಿನ ಕರ್ಣಾದ್ರೋಣಾದಿಗಳನ್ನು ಗ್ರಹ ಪಡೆದು ಹೇಳಿ ಗೆಳೆಯ ಬರುವವರೆಗೂ ಎಲ್ಲ ಕೋಪ ತಡೆಯಲಾಗದು. ಅಯ್ಯೇ ಸುಂದರಿ ಪದ್ಮಯುಗ ತಡಿಗೆ ಹೋಗುವ ಸುಭದ್ರ ಕುಮಾರನ ಅಗ್ನಿ ಬದ್ಧರಾಗಿ ಮತ್ತು ಗೃಹದೊಳಗೆ ಬುದ್ಧಿಶೂನ್ಯರಾಗಿ ಬಂದಿರುವ ಮತ್ತು ಗೃಹದೊಳಗೆ ತರುವಂತರಾದ ರಮಣಿ
ಮೋಹನ ವರಣ ಪ್ರಾಣೇಶ್ವರ ಕಾಳೇಶ್ವರಿ ಯಾರೊಡನೆ ಪಥವನ್ನು ತೊಟ್ಟು ಹೋಗುತ್ತಿರುವಿ? ಕರ್ಣ ದ್ರೋಣಾದಿಗಳನ್ನು ಜಯಿಸಿ ಬರುವುದಕ್ಕೆ ಹೋಗುವರೆ ಸುಂದರಿ. ಕರ್ಣ ದ್ರೋಣರ ಕೂಡ ಪಂಥವನ್ನು ತೊಟ್ಟು ಹೋಗುತ್ತಿರುವಿಯ? ಹೌದು ಸುಂದರಿ. ಕಾಂತೆ ಬೇಡ ಪ್ರಿಯ, ಏನಕ್ಕೆ ಬೇಡ ಸುಂದರಿ? ಅವರನ್ನು ಜಯಿಸುವುದು ನಿನ್ನಿಂದ ಆಗಲಾರದು. ನನ್ನಿಂದ ಆಗೋದಲ್ಲ. ನೀನು ಏನು ನೋಡಿ ಹೇಳಿದ ಸುಂದರಿ? ಸುಂದರ, ಯುದ್ಧ ಮಾಡೋ ವಯಸ್ಸು ನಿನ್ನದಲ್ಲ. ಏತಕ್ಕೆಲ್ಲ ಸುಂದರಿ? ಹೆಬ್ಬರ ಚತರನೇ ಸಂತೋಷದಿಂದ ಕಾಲ ಕಳೆಯಬೇಕು. ನನ್ನನ್ನ ಪಡೆದ ಜನಕರ ಪರಾಕ್ರಮದಿಂದ ಗೊತ್ತಿಲ್ಲವೇನು ಸುಂದರ? ಸುಂದರ, ಚಕ್ರಬಿಂಬ ಭೇದಿಸುವುದಕ್ಕೆ ನಿಮ್ಮ ತಂದೆಯಾದ ಪಾರ್ಥನು ಪ್ರಿಯ. ನಮ್ಮ ತಂದೆಯಾದ ಪಾರ್ಥನಿಗೆ ಅನುಕೂಲವಿಲ್ಲದ ಪಕ್ಷದಲ್ಲಿ ನಾನೇ ಹೋಗುವನೆಂದು ನಿರ್ಧಾರ ಮಾಡಿರುವನು ಸುಂದರಿ. ನೀನು ಹೋಗುವುದಕ್ಕೆ ನಿರ್ಧಾರ ಮಾಡುವೆಯಾ? ಹೌದು ಸುಂದರ. ಗೆದ್ದ ಬರುವೆಯಾ? ಹೌದು ಸುಂದರಿ. ಆ ನಂಬಿಕೆ ನಿನಗಿರದೆ ಇರುವುದು ಸುಂದರ. ಕಾಂತೆ ಚೆನ್ನಾಗಿ ಹೇಳು. ಚೆನ್ನಾಗಿ ಹೇಳು ಸುಂದರ. ಸಾಧ್ಯವಾಗಿ ಹೋಗುವ ಸುಂದರ. ಅವರ ವಿಚಾರ ನೀನು ತಿಳಿದುಕೊಂಡಿರುವೆಯಾ? ನನ್ನ ತಾಯಿ ಗರ್ಭದಲ್ಲಿ ಇದ್ದಾಗಲೇ ತಿಳಿದುಕೊಂಡಿರುವ ಸುಂದರ. ಏನು ತಿಳಿದುಕೊಂಡಿರುವೆ? ಏನು ತಿಳಿದುಕೊಂಡಿರುವೆ? ನನ್ನ ತಾಯಿ ಗರ್ಭದಲ್ಲಿ ಇದ್ದಾಗ ನಿಮ್ಮಪ್ಪನಾದ ಶ್ರೀಕೃಷ್ಣನವರು ಮಾಡಿದ ಅನುಭವದ ಕಥೆಯನ್ನು ಹೇಳುವಾಗ ತಿಳಿದುಕೊಂಡಿರುವ ಸುಂದರ. ಆದರೆ ನಾನು ಹೇಳಲು ಹೇಳು ಚೆನ್ನಾಗಿ ಹೇಳು ಸುಂದರ. ಅವರು ನನ್ನ ಏನು ಮಾಡುವರು ಸುಂದರಿ? ಮೊದಲು ಅವರ ಗುಣವು ಎಂತದೆಂದು ತಿಳಿದಕು. ಏನೆಂದು ಎಂಥ ಮಾತು ಹೇಳಿದ ಸುಂದರಿ? ಪ್ರಾಣೇಶ್ವರ ಸುಂದರಿ
ಹೆಬ್ಬರ ಸತಿಯರನ್ನ ಮರೆತು ಕರ್ಣ ದ್ರೋಣರ ಕೂಡ ರಣರಂಗಕ್ಕೆ ಹೋಗೋದು ಸರಿಯಲ್ಲ. ಯಾತಕ್ಕೆ ಸರಿಯಲ್ಲ ಸುಂದರಿ? ಕಾಂತ ಸಾಧ್ಯ ಎದ್ದನ ಆಸೆಯನ್ನ ಮರೆ ಮಾಡೋ, ಸತಿಯಾದ ಎನ್ನ ಮಾತನ್ನ ಕೇಳ ನಮ್ಮ ಹರ ಮಂದಿರಕ್ಕೆ ಹೋಗ ನಡೆಯರನ್ನ ಬುದ್ಧಿ ಸಂಪನ್ನ. ಹೇ ಭೋಗವೇಣಿಯಾದ ನಾಗವೇಣಿಯೇ ಸುಂದರ ಆಕೆಗಳಾದ ದುರ್ಯೋಧನ ಆದಿಗಳ ಶಿರಗಳನ್ನು ಒಗೆದು ಬರು ಗಗನಾಂತರಕ್ಕೆ ಒಗೆದು ಬರುವ ನಗದರ ಸಹೋದರ ಮಗನಿಗೆ ಬಗೆ ಬಗೆ ಹಾಕಿ ಹೇಳಿದರೆ ನಾನು ಏ ಸುಂದರ ಸುಂದರೇ ಪಾಠವಿಯೊಳ್ಳ ಕಟಗಲಿ ಅನುಸದಿದ್ದರೆ ಪಡೆದ ಮಾತಿಯನ್ನು ಬಂಜಿ ಎನ್ನುವುದಕ್ಕೆ ಸಂಶಯವಿಲ್ಲ. ಬಡನಡುವಿನ ಮಡದಿ ಮಡಿಯೇ ಜರದ ನೇತ್ರಿಯೇ. ಹೇ ಸುಂದರೇ ಕಾಂತ ಆಂಟೆ ನಿನ್ನ ಹಠವನ್ನು ಬಿಡೋದಿಲ್ಲವೇ? ಎಷ್ಟು ನಾನೇನು ನಿನ್ನ ಮೇಲೆ ಹಠ ಬಿದ್ದು ಹೋಗುವುದಲ್ಲ, ಅವರ ಕೌರವರು ಹೇಳಿದ ಮಾತಿಗಾಗಿ ಹೋಗುವನು ಸುಂದರೇ. ಕಾಂತ ಏನಂತ ಹೇಳಿದೆ ಸುಂದರೇ? ನಿನ್ನ ಪಂಥವನ್ನು ಬಿಡು ಎಂದು ಹೇಳಿದೆ. ಪಾಂಡವರು ಅಂತ ಬಲ್ಲಟ್ಟರಿದ್ದರೆ ಇಂದಿನ ದಿನ ಯುದ್ಧಕ್ಕೆ ಬರಬರಂತ ಪತ್ರವನ್ನು ಬರೆದು ಕಳಿಸಿರೋರಲ್ಲ ಸುಂದರೇ. ಕಾಂತ ಅಂತ ಗೆದ್ದ ಬರುವೆಯ? ಗೆದ್ದ ಬರುವೆಯ? ಗೆದ್ದು ಬರುವನು ಸೋತು ಬರುವನು ಅದರ ವಿಚಾರ ಮುಂದೆ ನೋಡಿಕೊಳ್ಳನು. ಅದರ ವಿಚಾರ ನಿನಗೆ ಏತಕ್ಕೆ ಬೇಕು? ಕಾಂತ ಏನು ಗೆದ್ದು ಬಂದರಂತ ಹೇಳಿತವಾಯ್ತು, ಇಲ್ಲವಾದರೆ ನಂಬಿಕೇನು? ಅದು ಏತಕ್ಕೆ ಸಾಧ್ಯವಿಲ್ಲ. ಗೆದ್ದು ಬರುವನು ಸುಂದರ. ಸುಂದರೇ ಹೇಳು ಕೇಳು ಚೆನ್ನಾಗಿ ಹೇಳ. ಕೇಳೋ ವಿಷಯ ಪ್ರೀತಿಯ ಸತಿಯ ನೇತಿಯ ನುಡಿಯ, ಪ್ರೀತಿಯ ಸತಿಯ ನೇತಿಯ ನುಡಿಯ ಧಿಕ್ಕಾರ ಮಾಡುವೆಯ. ಕೇಳೋ ವಿಷಯ ಪ್ರಾಣೇಶ್ವರಿ ಸಮರಕ್ಕೆ ಹೋಗೋದು ತಕ್ಕ ನಡತೆಯಲ್ಲೆಂದು ಹೇಳಿದರೆ ಯಾತಕ್ಕೆ ಬಂದೆ ಎಂದು ಕೇಳ್ತಿರ್ವಿಯಾ? ಹೌದು ಸುಂದರಿ. ಕಾಂತೆ ನನ್ನ ಅರ್ಥ ದೇಶಕ್ಕೆ ನಾನು ಬಾಧ್ಯಳಾದ ಕಾರಣ ಸರ್ವ ವಿಚಾರವು ಎನ್ನ ಮುಂದೆ ತಿಳಿಸಬೇಕು. ಸುಂದರ ಸುಂದರಿ ಪ್ರಿಯ ಪ್ರಿಯ ಶತ್ರು ಬಲವನ್ನು ಜಯಿಸಿ ಹಿಂದೆ ತಿರುಗಿ ಬರಲಾರೆ ಪ್ರತಿದೇವ
ನಿಜವೆಂದ ತಿಳಿದಕೋ ಸತಿಯ ವಾಕ್ಯವ. ಹೇ ಚಿತ್ತದೊಲ್ಲವಿಯಾದ ಉತ್ತರೇ ಪ್ರಿಯ ಛತ್ರ ಬಲವನ್ನ ಜಯಿಸಿ ಮತ್ತೆ ತಿರುಗಿ ಬರಲಾರನೆಂದು ಬೇಳಿದೆಯಲ್ಲ. ನಿನ್ನಗೆ ಭೂತ ಭವಿಷ್ಯತ್ ವರ್ತಮಾನವೇನಾದರೂ ಗೊತ್ತಿದ್ದರೆ ಎನ್ನ ಮುಂದೆ ಬಿತ್ತರಿಸು. ಹೀಗೆ ಹೇಳಿರುವನಲ್ಲ ಏನಾರೇ ಕಾಂತ. ಉತ್ತರ ಗೋಕರ್ಣದಲ್ಲಿ ನಿಮ್ಮ ಅಣ್ಣನಾದ ಉತ್ತರ ನಕ್ಷತ್ರ ಬಲವನ್ನು ನೋಡಿ ಭಯಪಟ್ಟು ಹಿಂದಕ್ಕೆ ಹಿಡಿದನಂತ ದಾರಿ ಅವನಂತೆ ಎನ್ನನ್ನು ತಿಳಿದಿರುವನ. ಪ್ರಾಣೇಶ್ವರ ರಾಡೇಶ್ವರಿ, ಎಂಥ ಸಮಯದಲ್ಲಿ ಸತ್ಯರೊಡನೆ ಸಂತೋಷದಿಂದ ಕಾಲ ಕಳೆಯಬೇಕು. ಯುದ್ಧ ಮಾಡಿ ಬಂದ ಮೇಲೆ ನಿಮ್ಮ ಸುಖ ಸಂತೋಷವನ್ನು ನೋಡುವನು ಸುಂದರಿ. ಯುದ್ಧ ಮಾಡಿ ಬರುವೆಯ? ಹೌದು ಸುಂದರಿ. ಯುದ್ಧ ಮಾಡಿ ಎಂದಕ್ಕೆ ತಿರುಗಿ ಬರದಿದ್ದರೆ? ಯುದ್ಧ ಮಾಡಿ ತಿರುಗಿ ಬರಲಾರನೆಂದು ನಿನಗೆ ಒತ್ತಿಗೆ ತೆಗೆದು ಆದರೆ ನಿನ್ನ ಮೇಲೆ ನನಗೆ ನಂಬಿಕೆ ಇಲ್ಲ. ಏನಕ್ಕೆ ನಂಬಿಕೆ ಇಲ್ಲ ಸುಂದರಿ? ನನ್ನನ್ನ ಪಡೆದ ಜನಕರು ಸಾಮಾನ್ಯದವರೇನು ನಿನಗೆ ಗೊತ್ತಿಲ್ಲ ಸುಂದರಿ. ಸುಂದರ ಸುಂದರ ಹೇಳುವನ ಕೇಳು. ಚೆನ್ನಾಗಿಯ ಕಾಂತ ಕಾಂತಿ ಚೆನ್ನಾಗಿ ಕೇಳು. ಚೆನ್ನಾಗಿರ ಸುಂದರಿ. ಒಲವಿನ ಪ್ರಾಣೇಶ್ವರ ಪ್ರೇಮದ ಹೃದಯೇಶ್ವರ ಭುವನ ವೇರ ರಣಗಂಭೀರ ಭುವನ ವೇರ ರಣಗಂಭೀರ ರಾಜರಾಜೇಶ್ವರ ಒಲವಿನ ಏನಂದು ಹೇಳಿದೆ ಕಾಂತ. ಹದ ನೀನು ನನ್ನ ಮುಂದೆ ಈ ರೀತಿ ಹಾರಾಡೋದಲ್ಲ, ಆ ಕಾರಣ ಧೋಣರನ್ನು ಜಯಿಸಿ ಬರುವುದು. ಜಯಿಸ ಬರುವುದಕ್ಕೆ ಸಿದ್ಧನಾಗಿ ಹೋಗುವನು ಸುಂದರಿ. ಹೌದೇ? ಹೌದು ಸುಂದರಿ. ರಾತಿಯ ಮಾತನು ಪ್ರಾಣಕಾಂತೆ ನಮ್ಮ ಪಿತನ ನನ್ನ ಪರಾಕ್ರಮಕ್ಕೆ ಮೆಚ್ಚಿ ನನ್ನನ್ನು ಕೊಟ್ಟು ನನಗೆ ಮದುವೆಯನ್ನು ಮಾಡಿರುವನು. ಹೌದು ಸುಂದರಿ. ಕಾಂತೆ ಈಗ ನನ್ನನ್ನು ಮರೆತು ಸಮರಕ್ಕೆ ಹೋಗುವುದು ನನಗೆ ಸರಿಯಲ್ಲ. ಯಾತಕ್ಕೆ ಸರಿಯಲ್ಲ ಸುಂದರಿ? ಅದು ಯಾತಕ್ಕಂದರೆ ಅದು ಯಾತಕ್ಕೆ ಸುಂದರಿ? ಹೆಂದಕ್ಕೆ ರತಿಯ ಮಾತು ಮೇರೆವಾದ ಮನ್ಮಥನು ಅರನ ನೇತ್ರಕ್ಕೆ ಭಸ್ಮಕೃತನಾದರಂತೆ. ಸತಿಯಾದ ಎನ್ನ ಮಾತನ್ನು ಮೇರಬೇಡ ಪ್ರಾಣೇಶ, ಬಿಟ್ಟು ಬಿಡು ನಿನ್ನ ಮನದ ಆವೇಶ. ಹೇ ಮಡದಿ ಮಣಿಯೇ, ಜಾಟನ ಪಡೆದ ಮನ್ಮಥನು ತನ್ನ ಜಲಜಾತ್ರದಿಂದ ಮುರುಡ ಹಿರಿಯ ಸ್ಖಲಿತ ಮಾಡುವನೆಂದು ಹೋದರೆ ಭಸ್ಮೀಕೃತನಾದನೆಂದು ಹೇಳಿದೆಯಾ? ಹೌದಾ ಪ್ರಿಯ? ಹೇ ಸುಂದರಿ. ಮನ್ಮಥನೊಪ್ಪನಳಿದರೆ ದೇವತಾದಿಗಳ ತಾರಕನ ಬಾಧೆಯನ್ನು ತಪ್ಪಿಸಿ ಗಿರಿಜಾದೇವಿಗೂ ಪರಮೇಶ್ವರನಿಗೂ ಪಾಣಿಗ್ರಹಣ ಮಾಡಿಸಿದನು.
ಸುಂದರಿ, ಅವನ ಜನ್ಮವನ್ನು ಸಾಫಲ್ಯ ಮಾಡಿಕೊಂಡನು. ಕರ್ಣದ್ರೋಣಾದಿಗಳೆಂಬ ಸುಂಡಾಲ ಸಮುದಾಯಕ್ಕೆ ಗಂಡ ಬೇರುಂಡ ನೆನೆಸದಿದ್ದರೆ ಈ ಧರಣಿಯೋರ ಉದ್ಭವಿಸಿದ ಸಾರ್ಥಕವೇನು ರಮಣಿ? ಪ್ರಿಯ ಕಾಂತೆ, ನಿನ್ನ ಪಂಥವನ್ನು ಬಿಡುವುದಿಲ್ಲವೇ? ಎಷ್ಟು ಮಾತ್ರಕ್ಕೆ ಬಿಡುವುದಲ್ಲ ಸುಂದರಿ. ಹೌದೇ? ಹೌದು ಸುಂದರಿ. ಹೋಗುವೆಯಾ? ಹೋಗುವರ ಸುಂದರಿ. ನಲ್ಲೇ ನಿನ್ನ ನೋಡೋಲಕ್ಕೆ ಕರೆಸಿರುವನು ಸುಂದರ. ಹೌದು ಸುಂದರಿ. ಹೆಬ್ಬರ ಸತಿಯರ ಮುಖವನ್ನು ನೋಡಿ ಯುದ್ಧದ ಆಸೆಯನ್ನು ಮರೆ ಮಾಡು. ಏನಂತ ಹೇಳಿ ಸುಂದರಿ? ಹೆಬ್ಬರ ಸತಿಯರ ಮುಖವನ್ನು ನೋಡಿ ಯುದ್ಧದ ಆಸೆಯನ್ನು ಮರೆ ಮಾಡು. ಯುದ್ಧ ಮಾಡಿ ಗೆದ್ದ ಬಂದ ಮೇಲೆ ಇಬ್ಬವರಲ್ಲ ನಾಲ್ವರು ಸುಖ ನೋಡುವನು. ಈಗ 10 ಮಂದಿ ಬಂದರು, ನನಗೆ ನಿನ್ನ ಮೇಲೆ ಇಷ್ಟವಿಲ್ಲ, ಆ ಚಕ್ರಬಿಂಬ ಕೋಣೆ ಮೇಲೆ ಇಷ್ಟ ಇಲ್ಲ ಸುಂದರಿ. ಇಬ್ಬರಿರುವರೇ. ಹೌದು ಸುಂದರಿ. ಎಲ್ಲಿರುವರು? ಚಕ್ರಬಿಂಬದಲ್ಲಿ ಜಯಿಸಿ ಬಂದ ಮೇಲೆ ನೋಡುವೆನು ಸುಂದರಿ. ಎಂತ ಏಕೆ ನಿನಗೆ ಕಾಟ, ಏಕೆ ನಿನಗೆ ಎಂತ ಪಂತ, ಎಂತ ಪಂತ ಏಕೆ ನಿನಗೆ ಕಾಟ, ಎಂತ ಪಂತ ಏಕೆ ನಿನಗೆ ಸಂಗರ ಚೆಂದೋ ಹೋಗದರೆಂದೋ, ಸಂಗರ ಚೆಂದೋ ಹೋಗದರೆಂದೋ ನೋಡುವೆ ನಿನ್ನಗೆ ನಾನು. ಇಂಥ ಪಂತ, ಇಂಥ ಪಂತ ಏಕೆ ನಿನಗೆ ಕಾಟ, ಇಂಥ ಪಂತ ಏಕೆ ನಿನಗೆ. ನಿನ್ನ ಜನಕರ ಜನರು ಬಲಾಧರ ಬರದರ ವೈರಿಯ ಗೆದ್ದು ಬರುವರ. ನಿನ್ನ ಜನಕರ ಜನರು ಬಲಾಧರ ಬರದರ ವೈರಿಯ ಗೆದ್ದು ಬರುವರು. ನೀನೇ ಹೋದರೆ ನಮಗ್ಯಾರೋ, ಮೇಲೆ ಹೋದರೆ ನಮಗಾರೋ. ಸಮರದ ರಾಜಯ ಮನೆ ಮಾಡೋ ಪ್ರಿಯ, ಸಮರದ ರಾಜಯ ಮನೆ ಮಾಡೋ ಪ್ರಿಯ, ಬೇಡಲು ನನ್ನಾಗೆ ನಾನು. ಇಂಥ ಪಂಥ, ಇಂಥ ಪಂಥ, ಇಂಥ ಪಂಥ ಏಕೆ ನಿನಗೆ ಕಾಟ, ಇಂಥ ಪಂಥ ಏಕೆ ನಿನಗೆ. ರಮಣ, ಸುಂದರಿ, ಸಮರಂಗದ ವಿಚಾರ ನಿಮ್ಮ ಜನಕರಿಗೊತ್ತು, ನಿನಗಲ್ಲ. ಕಾಂತೆ, ಸಮರಕ್ಕೆ ಹೋಗಿ ಹಿಂದೆ ತಿರುಗಿ ಬಂದರಂತೆ ಒಳಿತವಾಯ್ತು, ಇಲ್ಲವಾದರೆ ನಮ್ಮ ಜೀವನವೇ ದುಃಖದ. ಏತಕ್ಕೆ ಆಗೋದು ಸುಂದರಿ? ಚಿಕ್ಕತನದಲ್ಲಿ ಸಮರಕ್ಕೆ ಹೋಗದ ತಕ್ಕ ನಡತೆಲ್ಲರನ್ನ ಬುದ್ಧಿ ಸಂಪನ್ನ. ನಮ್ಮ ಜನಕನಾದ ಭಾರತವನ್ನು ಯುದ್ಧ ಮಾಡಿ ಇರುವವರಿಗೆ ಗೆದ್ದು ಬಂದಿರುವನು, ಇಲ್ಲ ಯಾರಲ್ಲಾದರೂ ಸೋತು ಹೋಗಿರುವನು ಸುಂದರಿ. ಸುಂದರಿ, ನಿಮ್ಮ ತಂದೆ ಕೈಲಿ ಆಗೋದು, ಆದರೆ ನಿನ್ನಿಂದ ಆಗಲಾರದು. ಏತಕ್ಕೆ ಆಗೋದಲ್ಲ ಸುಂದರಿ? ಆಯ್ ಹೇ ನೀರಜಾಕ್ಷಿ, ತಾರಕಾದಿಗಳ ಶಿರವನ್ನು ಆರಿಸಿದ ಆರುಮುಖದ ಸಣ್ಣಮುಖನು ಪೋರ ತರದಲ್ಲಿ ಸಂಹಾರ ಮಾಡಲಿಲ್ಲವೇ?
ಹೇ ಸುಂದರ, ದಿಟ್ಟತನದಿ ವಿಧಿಷ್ಠರಿಗೆ ಪಟ್ಟವಮ್ಮ ಕಟ್ಟದಿದ್ದರೆ ಜಗಚ್ಚಟ್ಟಿ ವೀರರ ರಸಗಟ್ಟಿ ಪಾತ್ರನ ಮಗನಂದು ಹುಟ್ಟಬೇಕಾದ್ದು ಏತಕ್ಕೆ ಮಡದಿ ಮಳಿಯ ಎನ್ನ ಕೋಪಾಯ ಬೀತಿ ರಾವಣಿಯ. ಕಾಂತೆ ಕಾಂತ, ಕಾಂತೆ ಪ್ರಿಯ, ಪ್ರಿಯ, ಎನ್ನ ಮಾತನ್ನು ಕೇಳು, ನಿನ್ನ ಹಠವನ್ನು ಬಿಡು. ನಿನ್ನ ಮಾತು ಏನೆಂದು ಕೇಳಬೇಕ ಸುಂದರಿ? ಏನೆಂದು ಕೇಳಬೇಕೆಂದೇ ಕೇಳಿದೆಯಾ? ಹೌದು ಸುಂದರಿ. ಹಾಗಾದರೆ ಹೇಳಲೇ? ಚೆನ್ನಾಗಿ ಚೆನ್ನಾಗಿ ಕೇಳು. ನನ್ನ ಮಾತು ಕೇಳಿ ನನ್ನ ಆಸೆ ನೆರವೇರಿಸಿದ ಮೇಲೆ ನನ್ನ ಮಾತು ಕೇಳಿ ನಿನ್ನ ಮನಸ್ಸು ಸಂತೋಷ ಸುಂದರಿ. ಹೌದೇ? ಹೌದು ಸುಂದರಿ. ಹಾಗಾದರೆ ಹೇಳುವೆನು ಕೇಳು. ಚೆನ್ನಾಗಿ ಹೇಳು ಮಕ್ಕಳ ಮಹವೀರ, ಪಾಂಡವ ವಂಶದ ಕುವರ, ಸುಂದರ ಪ್ರಿಯಕರ, ತಿಳಿಸು ಪಯಣದ ವಿವರ. ಸುಂದರ ನವ ಮೋಹನ ಚಂದಿರ. ಸುಂದರಿ ಕಾಂತ, ಚಂದ್ರನನ್ನು ಆಶ್ರಯಿಸಿದ ಚಕೋರ ಪಕ್ಷಿಯಂತೆ ತಾವು ಪ್ರಿಯ ಪ್ರಿಯ ನಾವು ತಮ್ಮನ್ನ ಆಶ್ರಯಿಸಿ ಬಂದಿರುವವಲ್ಲವೇ? ಹೌದು ಸುಂದರಿ. ಕಾಂತ, ಕಾಂತೆ ಅಷ್ಟರಲ್ಲಿ ಎಮ್ಮ ಮೇಲೆ ಕಲ್ಲು ಮನಸ್ಸು ಮಾಡಿ ಈ ರೀತಿ ಹೇಳದೆ ಕೆಳಗೆ ಹೋಗುವುದು ತಕ್ಕ ನಡತೆ ಇಲ್ಲ ಕಾಂತ, ಗುಣವಂತ. ಹೇ ಪದ್ಮಾಕ್ಷಿ, ಕಾಂತ ರೌದ್ರಾನ್ವಿತನಾಗಿ ಸಿಂಹದಲಿಯನ್ನು ಇದ್ದ ರಣಕ್ಕೆ ಹೋಗುವ ಸಮಯದಲ್ಲಿ ಎನ್ನನ್ನು ಸುಮ್ಮನೆ ನಿಲ್ಲಿಸಿದಿರು. ಹೇ ಸುಂದರಿ, ಪಾರ್ಥ ಸಂಭವನಿಗೆ ಸಮದಂಡಿಯಾದ ಗಂಡಗಲಿಗಳಿಲ್ಲವೆಂದು ಡಂಗೂರವನ್ನು ಹೊಡೆಸಿ ಬರುವ ಕೌರವನ ಬಲ ಬೆದರುವಂತೆ ಕೋಪಾಗ್ನಿಂದ ಪೋರವನ ಮದಗಜ ರಾಮನಿ ನಡಿ ನಡಿನಿಂದ ಸದನಕ್ಕೆ ಬೇಡನೆ. ಪ್ರಾಣೇಶ್ವರ, ಪ್ರಾಣೇಶ್ವರಿ,
ಕರ್ಣ ದ್ರೋಣರೊಂದಿಗೆ ಪಂಥವನ್ನು ತೊಟ್ಟು ಹೋಗುವೆಯಾ? ಹೌದು ಸುಂದರಿ. ಚಕ್ರ ಬಿಂಬವನ್ನು ಭೇದಿಸಿ ಬರುವೆಯಾ? ಹೌದು ಸುಂದರಿ. ನಿನ್ನಿಂದ ಆಗುವುದೇ? ನನ್ನಿಂದ ಏತಕ್ಕೆ ಆಗುವುದಲ್ಲ ಸುಂದರಿ. ಕಾಂತ, ಕಾಂತೆ, ಚಕ್ರ ಬಿಂಬವನ್ನು ಭೇದಿಸಿ ಬರುವುದು ನಿನ್ನಿಂದ ಆಗಲಾರದ ಮಾತೆಂದು ತಿಳಿದುಕೋ. ಯಾತಕ್ಕೆ ಆಗುವುದಲ್ಲ ಸುಂದರಿ? ಪ್ರಾಣೇಶ್ವರ, ಪ್ರಾಣೇಶ್ವರಿ, ನೀನಿರುವುದು ಓರ್ವನೇ ಹೋಗುವೆ. ಏನಂತ ಹೇಳಿದ ಸುಂದರಿ? ನೀನು ಒಬ್ಬನೇ ಹೋಗುವೆ ಎಂದು ಹೇಳುತ್ತಿರುವೆ. ನನಗೆ ಒಬ್ಬರಿಗೆ ಕೊಟ್ಟು ನಿಮ್ಮ ದೊಡ್ಡಪ್ಪನಾದ ಶ್ರೀಕೃಷ್ಣನ ಲಗ್ನ ಮಾಡಿ ಕೊಟ್ಟಿರುವನು, ಇಲ್ಲ ನಾಲ್ವರಿಗೆ ಕೊಟ್ಟು ನಿಮ್ಮಿಬ್ಬರನ್ನ ಲಗ್ನ ಮಾಡಿ ಕೊಟ್ಟಿರುವುದು ಸುಂದರಿ. ಪ್ರಾಣೇಶ್ವರ, ಪ್ರಾಣೇಶ್ವರ, ಒಬ್ಬನಿಗೆ ಕೊಟ್ಟು ಲಗ್ನ ಮಾಡಿ ಕೊಟ್ಟಿರುವುದು ಅದಕ್ಕಾಗಿ ಒಬ್ಬನ ಚಕ್ರಬಿಂಬ ಕೋಟೆಯನ್ನು ಭೇದಿಸಕ್ಕೆ ಹೋಗೋಣ ಹೇಳುವರು ಸುಂದರಿ. 101 ಜನ ಇರುವರು, ಅವರನ್ನು ನೀನು ಭೇದಿಸಿ ಬರುವೆಯಾ? ರಾಜ್ಯವಾಗಿ ಜಯಿಸಿ ಬರುವನು ಸುಂದರಿ. ಅವರನ್ನು ನೀನು ಜಯಿಸಿ ಬರುವೆಯಾ? ಜಯಿಸಿ ಬರುವನು ಸುಂದರಿ. ಕಾಂತೆ, ನಿನ್ನದೀಗ ಯುದ್ಧ ಮಾಡುವ ವಯಸ್ಸಲ್ಲ. ನಮ್ಮ ತಂದೆಯಾದ ಭಾರತನಿಗೆ ಅನುಕೂಲವಿಲ್ಲದ ಪಕ್ಷದಲ್ಲಿ ನಾನೇ ಹೋಗುವಂತ ನಿರ್ಧಾರ ಮಾಡಿರೋ ಸುಂದರಿ. ನಿಮ್ಮ ತಂದೆಗೆ ಅನುಕೂಲವಿಲ್ಲದ ಪದ್ಧತಿಯಲ್ಲಿ ನೀನೇ ಹೋಗುವೆ ಎಂದು ಹೇಳ್ತಿರುವೆಯಾ? ಹೌದು ಸುಂದರಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಹೃದಯೇಶ್ವರ, ಹೃದಯೇಶ್ವರ, ಹೇಳಲೇ ಪಾರ್ಥನ ಕುವರ ರಣವೀರ ಪಂಥವ ಬಿಡುನಿ ಪ್ರಾಣೇಶ್ವರ ಮತಿವಂತ ಓ ಗುಣವಂತ ಗುಣವಂತ ಬಿಡು ಪಂಥ. ಪ್ರಿಯ, ನಿನ್ನ ಪಂಥವನ್ನು ಬಿಡು. ಎಷ್ಟು ಮಾತ್ರಕ್ಕೆ ಬಿಡುವುದಲ್ಲ ಸುಂದರಿ. ಪಾರ್ಥನ ಕುವರ ರಣವೀರ ಪಂಥವ ಬಿಡುನಿ ಪ್ರಾಣೇಶ್ವರ ಮತಿವಂತ ಓ ಗುಣವಂತ ಗುಣವಂತ ಬಿಡು ಪಂಥ. ಆ ದ್ರೋಣನು ಎಂತನು ಗೊತ್ತೇ? ಅವನು ಎಂತನಾದ್ರೂ ನನ್ಗೇನು ಮಾಡೋರು ಸುಂದರಿ. ಕಾಂತ, ಕಾಂತೆ, ಚಕ್ರಬಿಂಬ ರಚಿಸಿ ದ್ರೋಣ ಜಗಕ್ಕೆ ಓರ್ವನೇ ಮಹಾನಿಮಃ. ಚಕ್ರಬಿಂಬ ರಚಿಸಿ ದ್ರೋಣ ಜಗಕ್ಕೆ ಒಬ್ಬನೇ ಮಹಾನಿಪುಣ. ಜಾಣಪುರದಲ್ಲಿ ದ್ರೋಣ. ಆ ದ್ರೋಣನು ಬಹು ಜಾಣನು. ಅವನ ಜಾಣನಾದರೆ ಅವನಕ್ಕಿಂತ ಜಾಣ ತಾನ ನಮ್ಮ ತಾಯಿ ಗರ್ಭದಲ್ಲಿದ್ದಾನೆ ತಿಳಿದುಕೊಂಡಿರುವನು ಸುಂದರಿ. ನೀನು ತಾಯಿ ಗರ್ಭದಲ್ಲಿದ್ದಾಗ ಅರ್ಧ ಮಾತ್ರ ತಿಳಿದುಕೊಂಡಿರುವೆ. ಹೌದು ಸುಂದರಿ. ಪ್ರಾಣೇಶ್ವರ, ಪ್ರಾಣೇಶ್ವರ, ನಿನ್ನ ಹಠವನ್ನು ಬಿಟ್ಟು ಬಿಡು. ಎಷ್ಟು ಮಾತ್ರಕ್ಕೆ ಬಿಡುವುದು ಸುಂದರಿ. ಪಾರ್ಥನ ಕುವರ ರಣವೀರ ಪಂಥವ ಬಿಡುನಿ ಪ್ರಾಣೇಶ್ವರ ಮತಿವಂತ ಓ ಗುಣವಂತ ಗುಣವಂತ ಬಿಡುವಂತ.
ಕಾಂತ ಕಾಂತೆ ಪ್ರಿಯ ಪ್ರಿಯ ಶರಶಂಕುಲ ಪ್ರವೀಣನಾಗಿ ಒಮ್ಮಿಂದೊಮ್ಮೆಲೆ ಈ ರೀತಿ ನೀನು ಕರ್ಣ ದ್ರೋಣರೊಂದಿಗೆ ಪಂಥವನ್ನು ತೊಟ್ಟು ಹೋದರೆ ಏನಾಗೋದು ಸುಂದರಿ? ನಮ್ಮ ಗತಿಯೇನು ಪ್ರಿಯ? ನೀನೇ ನಮ್ಮಿಬ್ಬರಿಗೆ ಆಶ್ರಯ. ಪರಿ ಪರಿಯಿಂದ ಕೇಳುವ ಪದ್ವಾಚಿಯೇ ಪ್ರಾಣಪತಿಯೇ ಧನುಷ್ಠೇಂಕಾರವಮ್ಮ ಕೈದರಣಕ್ಕೆ ಹೋಗುವ ಸಮಯದಲ್ಲಿ ಶಂಕರನ ಬಂದು ಹಟ್ಟಗಟ್ಟಿದರೆ ನಾನು ಹೋಗುವುದು ಬಿಡಬಲ್ಲದೆ. ಸುಂದರಿ ಸುಂದರ ಸೇನಾಧಿಕರಾದ ದ್ರೋಣರಿಗೆ ಎಲ್ಲ ಭುಜಬಲದ ತ್ರಾಣವನ್ನು ತೋರಿಸಿ ಯಮನಾಲಯದ ಆದಿಯನ್ನಿರಿಸಿ ಗುರು ಕದಂಬ ಎಂಬ ಸುಂಡಾಲ ಸಮುದಾಯಕ್ಕೆ ಗಂಡ ಬೇರುಂಡ ನೆನೆಸದಿದ್ದ ಪವಿತ್ರ ನೆನೆಸಿದ ಸಾರ್ಥಕವೇನು ರಮಣಿ ಮೋಹನ ಬರಲಿ ರಾಣೇಶ್ವರಿ ಸುಂದರಿ ಕಾಂತ ಕಾಂತೆ ನೀನು ಏನೇ ಹಾರಾಡಿದರೂ ಸಹ ಚಕ್ರಬಿಂಬವನ್ನು ಭೇದಿಸಿ ಬರಲಾರೆ. ಏತಕ್ಕೆ ಬರಲಾರೆನು ಸುಂದರಿ? ಚಕ್ರಬಿಂಬದ ಒಳಗೆ ಹೋಗುವೆನೆಂದು ಹೇಳ್ತಿರುವೆಯಲ್ಲ, ಹೌದು ಸುಂದರಿ. ಯಾರನ್ನು ಜಯಿಸಿ ಬರುವೆ ನೀನು? ಕರ್ಣ ದ್ರೋಣಾದಿಗಳನ್ನು ಜಯಿಸಿ ಬರುವನು ಸುಂದರಿ. ಕರ್ಣ ದ್ರೋಣಾದಿಗಳನ್ನು ಜಯಿಸಿ ಬರುವೆ. ಹೌದು ಸುಂದರಿ. ಮಿಕ್ಕಿದವರನ್ನು ಯಾರು ಜಯಿಸಬೇಕು? ಅವರ ಕೂಡ ಜಯಿಸಿ ಬರುವನು ಸುಂದರಿ. ಎಲ್ಲರನ್ನು ಜಯಿಸಿ ಬರುವೆಯಾ? ಹೌದು ಸುಂದರಿ. ಕಾಂತ ಕಾಂತೆ ಅವರಿಗಿಂತ ಸೂರರು ಇನ್ನಾರಿವರು ಸುಂದರಿ. ಪ್ರಾಣೇಶ್ವರ ನಾನು ಅವರನ್ನು ಶೂರರೆಂದು ಹೇಳಲಿಲ್ಲ, ಬಲು ಜಾಣರೆಂದು ಹೇಳುತ್ತಿರುವೆನು. ಭೀಷ್ಮನನ್ನು ನಮ್ಮ ಜನಕನು ಜಯಿಸಿದಾಗಲೇ ಅವರ ಅರ್ಥಬಲ ಕುಂದು ಬಿದ್ದು ಹೋಯಿತು ಮಾತೆ. ಪ್ರಾಣೇಶ್ವರ ಮರಿ ಮೋಸ ಮಾಡಲು ಅವರು ಬಹು ಜಾಣರು. ಎದುರಿಗೆ ಬಂದರಂತೂ ಹೋರಾಡುವೆ, ಗೆದ್ದು ಬರುವೆ. ಮರಿಯಲ್ಲಿ ಹೊಡೆದರೆ ಏನು ಮಾಡುವೆ? ಮರೆಯಲ್ಲಿ ನಿಂತು ಒಡೆಯದು ಮಾತ್ರ ಹೆಂಗಸಿನ ಬುದ್ಧಿ. ಎದನೆತ್ತಗ ನಿಂತು ಯುದ್ಧ ಮಾಡುವನು ಮಾತ್ರ ಗಂಡಸಿನ ಬುದ್ಧಿರುವುದೊಂದು ಚತ್ತರು ಈ ಪ್ರಪಂಚದ ಸಾರಿ ಹೇಳುವುದಲ್ಲ ಸುಂದರಿ. ಹೌದಲ್ಲವೇ ಕಾಂತ? ಹೌದು ಕಾಂತ. ಅಲ್ಲ ಅಲ್ಲ ಹೇಳಲೇ ಚೆನ್ನಾಗಿ ಹೇಳ.
ವೈಎಸ್ಆರ್ ಚಿಕ್ಕ 101 ಕೊಟ್ಟ ನಿನಗೆ. ವೈಎಸ್ಆರ್ ಚಿಕ್ಕ ಇವರು ಸುಮಕ್ ಅವರಿಗೆ 101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಅಬ್ಬಾ ಬಾಬಾ ಯಾ ಜೋಬಾಗಿ ಇಟ್ಕೊಂಡಿದ್ದೆ ಏಟ್ ತಣ್ಣಗಾಗಿ ನೋಡಿದ್ದು ಚಿಕ್ಕಪ್ಪ. ವೈಎಸ್ಆರ್ ಚಿಕ್ಕ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಪ್ರಾಣೇಶ್ವರ, ಹೃದಯೇಶ್ವರಿ, ತಾವು ಯುದ್ಧಕ್ಕೆ ಹೋಗುವರೆಂಬ ವರ್ತಮಾನವನ್ನು ತಿಳಿದು ಅರಮಂದಿರವನ್ನು ಬಿಟ್ಟು ಬಂದಿರುವೆನು. ಕಾಂತ, ಮತ್ಸಂಗಳ ಮಾತನ್ನು ಇಚ್ಛೆ ಇಟ್ಟು ಕೇಳು. ಚೆನ್ನಾಗಿ ಹೇಳು ಸುಂದರಿ. ಬಾಲ್ಯದಲ್ಲಿ ವಿದ್ಯೆಯನ್ನು ಕಲಿಯಬೇಕು, ಯೌವನದಲ್ಲಿ ಸುರತಾನಂದವನ್ನು ಪಡೆಯಬೇಕು, ಮುಪ್ಪಿನ ಕಾಲದಲ್ಲಿ ಶಿವ ಪಾರಾಯಣ ಮಾಡಬೇಕು. ಛತ್ರನಾಗಿ ಹುಟ್ಟಿದ ಮೇಲೆ ಯುದ್ಧ ಮಾಡಬೇಕೆಂಬ ಆಪರ್ಚನನ್ನ ಇರುವುದು ಸುಂದರಿ. ಕಾಂತ, ಇದು ಸರ್ವರಿಗೂ ಅನುಕೂಲವಾದ ಪದ್ಧತಿ ಕಾಂತ. ಸುಮ್ಮನೆ ತ್ಯಜಿಸು ನಿನ್ನ ಪಂಥ. ಹೇ ಭೃಂಗವೇಣಿ, ಯುದ್ಧಕ್ಕೆ ಹೋಗುವ ಸಮಯದೋಳು ಇಂದು ಮುಖೇರ ಮತದಂತೆ ಅಂಗಜನ ಕೆಳಗ ಮನಸ್ಸೋತು ವಿಕ್ರಮರಾದ ಕ್ಷತ್ರಿಯರ ಧರ್ಮವಲ್ಲ. ಹೇ ಸುಂದರ, ನಿನ್ನ ಜನಕರಾದ ಬಲರಾಮಾದಿ ಗೊಲ್ಲರಿಗೆ ಬೇಳದಂತೆ ಬಲ್ಲಿನವನ ಮುಂದೆ ಮೆಲ್ಲನೆ ಸಲ್ಲಿಸುವುದಕ್ಕೆ ಬಂದಿಯಾ? ಪುಲ್ಲಲೋಚನೆ ಪ್ರಾಣೇಶ್ವರ, ಕೂರುಬಲಾಗ್ರಣೆಯರನ್ನು ಸರಾಗ್ರದಿಂದ ನಿಗ್ರಹಿಸಿ ಬರುವನ ಮತಗಜಗಾಮನೆ ನೇಡಿ ನಡಿ ನಿನ್ನ ಸದನಕ್ಕೆ ಬೇಡನೆ. ಪ್ರಿಯೇ, ಕಾಂತೆ, ಇದು ವಸಂತ ಕಾಲವಲ್ಲವೇ? ಹೌದು ಸುಂದರಿ. ಮತ್ತೆ ಇಂಥ ವಸಂತ ಕಾಲದಲ್ಲಿ ನಮ್ಮನ್ನು ಬಿಟ್ಟು ಒಬ್ಬನೇ ಹೋಗುವುದ? ನಿನ್ನ ಬಿಟ್ಟನ್ನು ಹೋಗುವನಂತ ನನಗೆ ಮನಸ್ಸಿಲ್ಲ. ಆದರೆ ಅಂತ ಸಂದರ್ಭ ಕುಂತು ಬಂದಾಗಲೇ ಹೋಗಲೇಬೇಕಾಗಿದ್ದಲ್ಲ ಸುಂದರಿ. ಅಂತ ಸಂದರ್ಭ ನೀನೇಕೆ ಹೋಗಬೇಕು? ನಿಮ್ಮ ಬಲ್ಲಟ್ಟರಿದ್ದರೆ ಯುದ್ಧಕ್ಕೆ ಬರಬೇಕೆಂದು ಕೌರವರು ಕರ್ಣಾದಿಗಳು ಪತ್ರವನ್ನು ಕಳಿಸಿದಾಗಲೇ ಮಾಡಿ ಬಂದಿರುವಲ್ಲಿ ಸುಂದರಿ. ನನ್ನ ಮುಂದೆ ಹಾರಾಡಿದಷ್ಟು ಸುಲಭವಲ್ಲ ಕರ್ಣ ದ್ರೋಣರನ್ನು ಜಯಿಸುವುದು. ಅವರ ಕೂಡ ಹಾರಾಡಿ ಬರುವನು, ಓಡಾಡಿ ಬರುವನು, ಅವರನ್ನು ಮುರಿದು ಬರುವನು. ಅದನ್ನು ಸಿಟಿ ಬಂದ ಹೋಗಿ ಬರ್ಲತ್ತಾರ. ಕೆಡಬಡ ಸಿಟಿ ಬಂದ ಅವ್ರೇನು ಅಪ್ಪಳಿಗೆ ತಿಳ್ಕೊಂಡಿ ಮುರಿದು ಬರುವುದಕ್ಕೆ. ನಾನೇನು ಅಪ್ಪಳ ಸಂಡಿಗೆ ಅಂದ್ರೆ ನೀರು ಮುರಿದು ಬರುತ್ತೀರ ಸುಂದರಿ. ನಾಚಿಕೆ ಆಗೋದಿಲ್ಲ ಸುಂದರಿ. ಪ್ರಾಣೇಶ್ವರ, ನನಗೆ
ಪ್ರಾಣೇಶ್ವರ, ಪ್ರಾಣೇಶ್ವರಿ, ಹೃದಯೇಶ್ವರ, ಉದಯೇಶ್ವರಿ, ಇದು ವಸಂತ ಕಾಲವಲ್ಲವೇ? ಹೌದು ಸುಂದರಿ. ಇಲ್ಲ ಒಂದು ಯಾರು ಹೇಳಿದಾರ? ಕಾಂತ, ಕಾಂತಿ, ಇಂಥ ವಸಂತ ಕಾಲದಲ್ಲಿ ಅರಮಂದಿರದಲ್ಲಿ ಸಖಿಯರೊಂದಿಗೆ ಉಲ್ಲಾಸದಿಂದ ಕಾಲ ಕಳೆಯುವುದನ್ನು ಬಿಟ್ಟು ಪ್ರಿಯಾ ಪ್ರಿಯ, ಈ ರೀತಿ ಪಂಥವನ್ನು ಕೊಟ್ಟು ಹೋಗುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ ಪ್ರಾಣೇಶ. ಬಿಟ್ಟು ಬಿಡು ನಿನ್ನ ಮನದ ಆವೇಶ. ಟಿಡಿಪಿ ಮರಿಯಪ್ಪ ಇವರು ಸುಮಕ್ ಅವರಿಗೆ 200 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಇಲ್ಲ ಟಿಡಿಪಿ ಮರಿಯಪ್ಪನವರಿಗೆ ನನ್ನ ತುಂಬ ಹೃದಯದ ಧನ್ಯವಾದ. ಹಾಗೆ ಸುಂದರಿ, ಬಂದೂರ ಬಲ ಕರ್ಣದೋಡಾದಿಗಳ ನಡುವೆ ಯುದ್ಧವನ್ನು ಮಾಡಿ ಮುಂದರದ ಬಂದವರ ಕಂದರಂಗಳನ್ನು ತೆರೆದ ಬಂದರೆ ನಿನ್ನಗೆ ಬಂದ ಕುಂದನಾಮದ ರಾಕ್ಷಸರ ಭಯಕ್ಕಂಜಿ ನಲ್ಲಿಯರಾದ ಗೊಲ್ಲದೇರ ಮಾತನ್ನ ಕೇಳಿಕೊಂಡು ನಾನೇನು ಪುಲ್ಲಲಾಚರನಲ್ಲ. ಬಾಪುರರಿ ಬುಗುಲ ಕುಟಾರ ನೆನಸದಿದ್ದರೆ ಭೂಮಂಡಲದೋಳ ಹುಟ್ಟಿದ ಸಾರ್ಥಕವೇನ ರಮಣಿ ಸಂಧಾನಾವರಣೆ. ಅರಿವಾಣದಲ್ಲಿ ಕೃಷ್ಣನ ಪಾತ್ರ ಮಾಡಿದಂತವರು ಸಿದ್ಧಾರ್ಥನವರಿಗೆ 101 ರೂಪಾಯಿ ಕಾಣಿಕೆ ಕೊಟ್ಟಿರ್ತಾರೆ. ಜನಸೇನಾ ಪಕ್ಷ ಮಲ್ಲಿ ಇವರು ಸುಮಕ್ ಅವರಿಗೆ 101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಅವರಿಗೂ ಸಹ ನನ್ನ ತುಂಬ ಹೃದಯದ ಅರಿವಾಣ ಗ್ರಾಮದಲ್ಲಿ ಶ್ರೀಕೃಷ್ಣನ ಪಾತ್ರ ವಹಿಸತಕ್ಕಂಥ ಯುವಕನಿಗೆ ಆ ಗಜಲಿಂಗೇಶ್ವರನ ಕರುಣ ಕಟಾಕ್ಷವನ್ನು ನಾನು ಹಾರೈಸುತ್ತೇನೆ. ಟಿಡಿಪಿ ಪಾರ್ಟಿ ಡಿಸಿ ಬಜ್ಜಣ್ಣ ಇವರು ಸುಮಕ್ ಅವರಿಗೆ 101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಅವರಿಗೂ ಸಹ ನನ್ನ ತುಂಬ ಹೃದಯದ ಧನ್ಯವಾದಗಳು. ಪ್ರಾಣೇಶ್ವರ, ಹೃದಯೇಶ್ವರ, ಹೃದಯೇಶ್ವರಿ, ನನ್ನ ಮಾತನ್ನು ಕೇಳು, ನಿನ್ನ ಹಠವನ್ನು ಬಿಡು. ಈ ಚಕ್ರ ಬಿಂಬ ಕೋಟೆಯನ್ನು ಭೇದಿಸಬಂದ ಮಾನವ ನಿನ್ನ ಮಾತು ಕೇಳಬನ ಸುಂದರಿ. ಆಹಾ, ಹೌದು ಸುಂದರಿ. ಕಾಂತ, ಕಾಂತೆ, ಹೇಳಲೇ? ಏನಂದು ಹೇಳವಿ ಸುಂದರಿ? ಮೊದಲು ಹೇಳುವೆನು ಕೇಳು, ಆಮೇಲೆ ಅರ್ಥ ಮಾಡಿಕೊಂಡು ನೀನು ಏನಂದು ಹೇಳವಿ ಎಂದು ಕೇಳಬನ ಸುಂದರಿ. ಹೋಗಬೇಡದೆ ಹೇಳುವೆ ಪ್ರಿಯ. ನಾನು ಹೋಗುವನಂದು ಹೇಳುವನಲ್ಲ, ನಾನು ಬಿಡುವುದಿಲ್ಲವಲ್ಲ, ನಾನು ಎಷ್ಟು ಮಾತ್ರಕ್ಕೆ ನಿಲ್ಲುವುದಲ್ಲ ಸುಂದರಿ. ನಿಲ್ಲುವುದಿಲ್ಲವಂತೆ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಹೃದಯೇಶ್ವರ, ಹೃದಯೇಶ್ವರಿ, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಓ ಪ್ರಿಯತಮ, ಬಾ ಪ್ರಿಯತಮ, ಬಾ ಪ್ರಿಯತಮ. ಬೆಸುಗೆ ಬಿಗಿಯಾಗಿ ಓ ಪ್ರಿಯತಮ, ಬಾ ಪ್ರಿಯತಮ, ಬಾ ಪ್ರಿಯತಮ.
ಬಾ 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 ಏನ್ ಡ್ಯಾನ್ಸ್ ನಮ್ಮ ಆಟದಾಗ ಆವರ್ದಾಡ್ದಂಗ ಆತ ಟಿಡಿಪಿ ಪ್ರಾಣೇಶ್ವರ, ಪ್ರಾಣೇಶ್ವರಿ, ಹೃದಯೇಶ್ವರಿ, ಸ್ಫಟಿಕ ಮನೆಯನ್ನು ಕಲ್ಲನ್ನು ಬಾರಿಸಿದಂತೆ ಏನು ತಿಳಿಯದ ಚಿಕ್ಕಪ್ಪನನ್ನ ಮನ ಬಂದಂತೆ ನಿಂದಿಸುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ ಮಾರರೂಪ. ಪಾಂಡವರ ಕುಲದೀಪ. ಬಂದಪ್ಪ ಸ್ವಲ್ಪ ತಡ್ರಿಪ್ಪ, ಭೀಮನ್ ಕರ್ಕೊಂಬರ್ಬೇಡ್ರ. ತಪ್ಪಡಿ ಬಡಿಬಿಡುತ್ತೆ. ನಿಮ್ಮ ತಂದೆಯ ಕರ್ಪೂರರ ನೆಪ್ಪಿಗೆ ನಿದ್ರೆ ಮಾಡಿದ ಆತನ ಸುದ್ದಿ ಎನ್ನ ಮುಂದೆ ತಿತ್ತಿ ಹೇಳಬೇಡ. ನಿನಗೆ ಅರ್ಥವಾಗಲ್ಲ ಎಂದು ಹೇಳಿದೆ. ಸುಂದರಿ, ಸುಂದರ, ಒಂದು ಹಳೆ ಹತ್ತಿನ ಮೇಲೆ ಕುಳಿತುಕೊಂಡು ತಕ್ಕತನದಿಂದ ಯುದ್ಧವನ್ನ ಮಾಡಿ ಗೆದ್ದಿರುವನಲ್ಲದೆ ದಾರೋಳ ಸರಿಯಾದ ಯುದ್ಧವನ್ನ ಮಾಡಿ ಗೆದ್ದು ಒಡೆದಾಡಿ ಗೆದ್ದಿರುವನು. ಹೌದೇ ಏ ಸುಂದರ, ಸುಂದರ, ಸೋಮಕನೆಂಬ ತಾಮಸನನ್ನ ಮಚ್ಚ ರೂಪವನ್ನು ತಾಳಿ ಕೊಲ್ಲಿದನಲ್ಲದೆ ವಾಲಿಯನ್ನು ಬರಿಯ ಪದೆಯಲ್ಲಿ ನಿಂತು ಒಡೆದನಲ್ಲದೆ ಕೊಲ್ಲಿದನಲ್ಲದೆ ಬಲಿ ಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದು ಬಂದನಲ್ಲದೆ. ಸಲ್ಯುಲು ಜಾಚನಂಬ ನೆಲ ತಪ್ಪಿ ಕಲಿ ತಿಲಸನ ಮುಂದೆ ಬಲೋನ್ಮತಿಯನ್ನು ಬೇಳುವಿಯ ರಾಣಿ ಕಲಿಕೀರವಾಣಿ ರಾಧಪ್ಪಾಚಾರಿ ಇವರು ಅಭಿಮನ್ಯು ಪಾತ್ರ ಮಾಡಿದ್ರು 501 ರೂಪಾಯಿ ಮಾಡಿರ್ತಾರೆ.